ದಿನಾಂಕ 17/7/2024ರಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ತಂಡವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿದರು. ಬೆಳಗಾವಿಯಿಂದ ಬೆಂಗಳೂರುವರೆಗೆ ರೈತರ ಪಾದಯಾತ್ರೆ ಕಾರ್ಯಕ್ರಮದ ವಿಚಾರವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು, ಸಭೆಯಲ್ಲಿ ಸುಮಾರು ಜನ ರೈತೋದಯ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಸಭೆಯಲ್ಲಿ ಮಾತನಾಡಿದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವರು, ಈ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರುವುದು ರೈತರು. ಆದರೆ ಈ ದೇಶದಲ್ಲಿ ಅನ್ಯಾಯವಾಗುತ್ತಿರುವುದು ರೈತರಿಗೆ. ಆದ್ದರಿಂದ ರೈತರ ಸಮಸ್ಯೆಗಳನ್ನು ಹೊತ್ತು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮುಖಾಂತರ ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಬೇಕೆಂದು ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರು ನಂದಿನಿ ಮಂಜುನಾಥ್, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಎಬ್ರಿ ಮುನಿಯಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷರಾದ ಮಂಜುನಾಥ್, ಮಹಿಳಾ ರಾಜ್ಯ ಉಪಾಧ್ಯಕ್ಷರು ಚಿಕ್ಕಬಳ್ಳಾಪುರ, ಮಹಿಳಾ ತಾಲೂಕು ಅಧ್ಯಕ್ಷರುಗಳು, ಗೌರವಾಧ್ಯಕ್ಷರುಗಳು ಹಾಗೂ ಇನ್ನು ರೈತ ಮುಖಂಡರುಗಳು ಆಗಮಿಸಿದ್ದರು. ಗೌರ್ಮೆಂಟ್ ಎಂಪ್ಲಾಯಿಗಳು ಗೌರ್ಮೆಂಟ್ ಸಂಬಳ ತಗೊಂಡು ನಮ್ಮ ಹತ್ರ 10,000ದಿಂದ 8 ಲಕ್ಷವರೆಗೂ ಗೌರ್ಮೆಂಟ್ ಸಂಬಳ ಕೊಡ್ತಾ ಇದೀವಿ. ಆ ಗೌರ್ಮೆಂಟ್ ನಾವು ಕಟ್ಟುವಂತ ನಾವು ಬೆಳಗ್ಗೆ ಎದ್ದು ಏನು ತರಕಾರಿ ಬೆಳೆದು, ರಾಗಿ ಬೆಳೆದು, ಗೋಧಿ ಬೆಳೆದು, ಜೋಳ ಬೆಳೆದು, ತೊಗರಿ ಬೆಳೆದು, ಕಬ್ಬು ಬೆಳೆದು, ಮೆಣಸಿನಕಾಯಿ, ಆಲೂಗಡ್ಡೆ, ಟೊಮೆಟೊ ಬೆಳೆದು ನಾವು ಕಟ್ತಿರುವಂತ ದುಡ್ಡಲ್ಲಿ ಎಲ್ಲರಿಗೂ ಟ್ಯಾಕ್ಸ್ ತಗೊಳ್ತಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಟ್ಯಾಕ್ಸ್ ತಗೊಳ್ತಾರೆ, MLA ದುಡ್ಡು ತಗೊಳ್ತಿದ್ದಾರೆ. ಪ್ರತಿಯೊಂದು ಸ್ಟಾರ್ಟ್ ಆಗೋದು ರೈತರಿಂದ. ಈ ರೈತನ ಕಾಲ ಕಸವಾಗಿ ಮಾಡಿದ್ದಾರೆ. ಹೋರಾಟ ಮಾಡ್ತಾನೆ ಇದೀವಿ. ಆದ್ರೆ ಕ್ರಮಬದ್ಧವಾಗಿ ಮಾಡ್ಬೇಕಂತ ನನ್ನ ಉದ್ದೇಶ. ಯಾವ ತರ ನಮಗೆ ಶಾಶ್ವತ ನೀರಾವರಿ ಬೇಕು? ಯಾವ ತರ ಶಾಶ್ವತ ನೀರಾವರಿ ಪರಿಹಾರ ಬೇಕು? ಮಳೆ ಬರ್ತಾ ಇರುತ್ತೆ, ಎಲ್ಲಿ ತಗ್ಗು ಪ್ರದೇಶ ಇದೆ ಆ ತಗ್ಗು ಪ್ರದೇಶದಲ್ಲಿ ಅಣೆಕಟ್ಟುಗಳನ್ನು ಕಟ್ಟಬೇಕು. ರೈತರಿಗೆ ಪರಿಹಾರ ಸಾಲ ಕೊಡ್ತೀವಲ್ಲ, ಯಾವ ಬೇಡ ನಮ್ಗೆ. ನೀವು ರೈತರಿಗೆ ಸಾಲ ಮನ್ನಾನು ಮಾಡಬೇಡಿ, ಪರಿಹಾರನೂ ಕೊಡಬೇಡಿ, ನಮ್ಮ ಮಕ್ಕಳಿಗೆ ಬಿಟ್ಟಿ ಬಾಕಿ ಏನು ಕೊಡಬೇಡ್ರಿ. ನಮ್ಗೆ ಯಾವ್ದು ಸಬ್ಸಿಡಿ ಬೇಡ. ನಮ್ಗೆ ಸಬ್ಸಿಡಿ ನೀವು ಯಾರಿಗೆ ಕೊಡ್ತಾ ಇದ್ದೀರಿ? ಬಿಜೆಪಿ ಚೇಲಗಳಿಗೆ, ಕಾಂಗ್ರೆಸ್ ಚೇಲಗಳಿಗೆ, JDS ಚೇಲಗಳು ಸಿಗ್ತಾರೆ. ನಿಜವಾದ ಸಂಕಷ್ಟದಲ್ಲಿರುವ ಒಬ್ಬ ವ್ಯಕ್ತಿಗೆ, ರೈತ ಆಗಲಿ ಯಾರೇ ನಿಜವಾದ ವ್ಯಕ್ತಿಗೆ ಸಿಗ್ತಾರೆ. ಕಡೆಗಟ್ಟ ಮೂಲೆಯಲ್ಲಿ ಇವತ್ತು ಗುಡಿಸಲಿರೋರಿದ್ದಾರೆ. ವಸತಿ ಮಿನಿಸ್ಟರ್ಗಳು ಆಗ್ತಾನೆ ಇದ್ದಾರೆ. ಅಲ್ಲಿ ಮನೆಗಳಿಲ್ಲ, ಸೈಟ್ಗಳಿಲ್ಲ. ಒಂದೊಂದು ಮನೆಯಲ್ಲಿ 10 ಜನ ವಾಸ ಮಾಡ್ತಿದ್ದಾರೆ. ಆ ಜನಗಳಿಗೂ ಅರ್ಥ ಆಗ್ತಿಲ್ಲ. ಎಲೆಕ್ಷನ್ ಟೈಮ್ ಬಂದಾಗ ಓಟ್ ಹಾಕ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆದೇಶ ಮಾಡಿದ್ದಾರೆ. ಯಾವತ್ತು ನಮಗೆ ಸಮಾನತೆ ಅಂತ ಅನ್ಲಿಲ್ವೋ ಆ ಸಮಾನತೆ ಕಡಿಮೆ ಹಾಕ್ಬೇಕಂದ್ರೆ ಮತದಾರ ವೋಟ್ ಹಾಕಿ ನಿಲ್ಲಿಸ್ಬೇಕಂದ್ರೆ 50-50% ಈಕ್ವಲ್ ವೋಟಿಂಗ್ ಆದ್ರೆ ಮತ್ತೆ ಎಲೆಕ್ಷನ್ ಆಗುತ್ತೆ. ಯಾವತ್ತು ಮಾಡ್ತಾ ಇದೀವಿ ನಾವು? ಇಲ್ಲಿ ಜಾತಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ, ಜಾತಿಗೋಸ್ಕರ ಎಲೆಕ್ಷನ್ ಮಾಡ್ತಾ ಇದೀವಿ, ಜಾತಿಗೋಸ್ಕರ ರಾಜಕಾರಣ ಮಾಡ್ತಾ ಇದೀವಿ. ಸಮಾನತೆ ಅಂದ್ರೆ ಪ್ರತಿಯೊಬ್ಬರು ಕೆಳಗಡೆ ಇರೋದ್ರಿಂದ ಮೇಲ್ಗಡೆ ಇರೋದ್ರಿಂದ ಎಲೆಕ್ಷನ್ ನಿಲ್ಬೇಕು. ಒಂದು ಜ್ಞಾನ ಬೇಕು. ಒಂದು ಬೈರ ಅನಾಚಾರವನ್ನು ತಪ್ಪಿಸ್ಬೇಕು, ಆಚಾರವನ್ನು ಉಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ಏನ್ ಮಾಡ್ತಾ ಇದೀವಿ? ಎಷ್ಟು ಜನ ಹೋರಾಟ ಮಾಡಿದ್ರು, ಬರೀ ಭಾಷಣ ಮಾಡ್ತಾ ಇದೀವಿ, ಕೇಳ್ತಾ ಇದೀವಿ, ಹೋಗ್ತಾ ಇದೀವಿ, ಬಿಡ್ತಾ ಇದೀವಿ. ಬಿಟ್ರೆ ಎಂಡ ತುಂಡಿಗಾಗಿ ನಾವು ಓಟ್ ಹಾಕ್ತಾ ಇದೀವಿ. ನಾವೆಲ್ಲರೂ ಹೇಳ್ತೀವಿ, ನಮ್ಮ ಅಪ್ಪ ಅಮ್ಮಂದ್ರೆ ಎಂಡ ತುಂಡಿಗೆ ಹೋದ್ರು, ಈಗ ನಾವೇನ್ ಕೇಳಿದ್ರೆ ಅವರಾದ್ರೂ ನಿಯತ್ತಾಗಿದ್ರು ಅವರು. ಅವತ್ತಿನ ರಾಜಕಾರಣಿಗಳು ನಿಯತ್ತಾಗಿದ್ರು, ಕೆಲಸ ಮಾಡ್ತಿದ್ರು. ಇವತ್ತು ರೋಡ್ಗಳು ಮಾಡ್ಬೇಕಂದ್ರೆ ಕೋಟಿ ಗಟ್ಟಲೆ ತಗೊಳ್ತಿದ್ದಾರೆ. 100 ಕೋಟಿ 1 ಕಿಲೋ 2 ರೋಡ್ ಇತ್ತಂದ್ರೆ 90 ಕೋಟಿ ಜಾಬ್ ಇಲ್ಲಿ 10 ಕೋಟಿ ಕೆಲಸ ಆಗುತ್ತೆ. 5 ವರ್ಷ ಬರಕ್ಕಿಂತ ಮುಂಚೆ 2 ವರ್ಷಕ್ಕೆ ರೋಡ್, 1 ವರ್ಷಕ್ಕೆ ರೋಡ್ ಕಿತ್ತೋಗಿರುತ್ತೆ. ಗವರ್ಮೆಂಟ್ ಎಂಪ್ಲಾಯಿಗಳು ನಾವು ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ಮಾಡಿದ್ರು. ಅವ್ರ ಮಕ್ಕಳ ಗವರ್ಮೆಂಟ್ ಸ್ಕೂಲ್ ಯಾಕೆ ಓದಿಸೋದಿಲ್ಲ? ಶಿಕ್ಷಣ ಸಚಿವ ಅಂತೇಳಿ ಆಗ್ಬೇಕು ನಮ್ಗೆ. ಒಂದು ಮುರಾರ್ಜಿಯನ್ನು ಓಪನ್ ಮಾಡಬೇಕಾದ್ರೆ ಮುರಾರ್ಜಿ ಕೋಟಿ ಗಟ್ಟಲೆ ದುಡ್ಡು ತಗೊಳ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ, ಅಂಬೇಡ್ಕರ್ ಹಾಸ್ಟೆಲ್, ಇಂಥವೆಲ್ಲ ಹಲವಾರು ಹಾಸ್ಟೆಲ್ಗಳ, ಸಮುದಾಯಗಳ ದುಡ್ಡು ಕೋಟಿ ಗಟ್ಟಲೆ ತಗೊಳ್ತಿದ್ದಾರೆ ಶಿಕ್ಷಣ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಕೊಟ್ಟು, ಗೌರ್ಮೆಂಟ್ ಸ್ಕೂಲ್ ನಮ್ಮ ಮಕ್ಕಳು ಕಳಿಸಿದ್ರೆ ಕೂಡ ನಾವು 50,000 ರೂಪಾಯಿ ಖರ್ಚು ಮಾಡ್ತೀವಿ. ಹೆಂಗ್ ಖರ್ಚು ಮಾಡ್ತೀವಿ? ಪೆನ್ನು, ಬುಕ್ಕು, ಬಟ್ಟೆ, ಬ್ಯಾಗು, ಶೂ, ಊಟ. ಅವ್ರ ಮಧ್ಯದಲ್ಲಿ ಒಂದು ಊಟ ಕೊಡ್ತಾರೆ ನಮ್ಮ ಮಕ್ಕಳಿಗೆ ಅಷ್ಟೇ.